ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಆಂಟಿ ಆಂಟಿ, ಓಹೋ, ಏನ್ ರಮ್ಯಾ ಇಷ್ಟು ಖುಷಿಯಾಗಿದ್ಯಾ? ಮುಖದಲ್ಲಿ ಇಷ್ಟೊಂದು ಕಳೆ, ಕೈಯಲ್ಲಿ ಸ್ವೀಟ್ ಬೇರೆ ತಂದಿದ್ಯಾ. ಏನ್ ವಿಶೇಷ? ರಮ್ಯಾ, ನಿಮ್ಮ ಆಂಟಿ ತಾನು ದಡ್ಡಿ ಅಂತ ಪದೇ ಪದೇ ಸಾಕ್ಷಿ ಸಮೇತ ಪ್ರೂವ್ ಮಾಡ್ಕೋತಾ ಇರ್ತಾಳೆ. ಸುಪ್ಪು, ಅಲ್ಲ ಕಡೆ, ಒಂದು ಹೆಣ್ಣು ಮಗು ಸುಂದರವಾಗಿ ಡ್ರೆಸ್ ಮಾಡಿಕೊಂಡು ಕೈಯಲ್ಲಿ ಸ್ವೀಟ್ ಇಟ್ಕೊಂಡು ಬಂದ್ಲು ಅಂತಂದ್ರೆ ಏನರ್ಥ? ಅವಳ ಬರ್ಡೇ ಅಂತ ತಾನೆ. ಹೌದೇನೆ ರಮ್ಯಾ? ಹೌದು ಆಂಟಿ, ಸ್ವೀಟ್ಸ್ ತಗೊಳ್ಳಿ. ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು. ಜನ್ಮದಿನದ ಶುಭಾಶಯಗಳು ರಮ್ಯಾ. ನಂಗೆ ಆಶೀರ್ವಾದ ಮಾಡಿ. ಶೀಘ್ರಮೇವ ಕಲ್ಯಾಣ ಪ್ರಾಪ್ತಿರಸ್ತು. ಅದೇ ಅದೇ, ಅನು ಇಲ್ಲಿ ಇದ್ದಿದ್ರೆ ನಿಮ್ಮ ಪಾರ್ಟಿ ಜೋರಾಗಿರ್ತಿತ್ತಲ್ವಾ? ಆದರೆ ನಮ್ಮ ಕಡೆಯಿಂದ ಬರೀ ಶುಭಾಶಯಗಳು ಮಾತ್ರ. ಅನುನೇ ನನಗೆ ಫಸ್ಟ್ ವಿಶ್ ಮಾಡಿದ್ದು ಆಂಟಿ. ಅದ್ಯಾವ ಜನ್ಮದಲ್ಲಿ ಅಕ್ಕ ತಂಗಿರಾಗಿದ್ರೋ, ನಿಮ್ಮ ಸ್ನೇಹ ಯಾವಾಗಲೂ ಹೀಗೆ ಇರಲಿ. ನಿಜ ಆಂಟಿ, ಅನು US ಅಲ್ಲಿದ್ರು ನನ್ನ ಬಗ್ಗೆ ಯೋಚನೆ ಮಾಡ್ತಾಳೆ ಅಂತ ಅಂದ್ರೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ? ಅಷ್ಟು ದೊಡ್ಡ ಮನೆ ಸೊಸೆ ಆಗಿದ್ರು ನಮ್ಮ ಅನು ಒಂಚೂರು ಬದಲಾಗ್ಲಿಲ್ಲ. ಅವಳ ನನ್ನ ಫ್ರೆಂಡ್ ಅಂತ ಹೇಳ್ಕೊಳಕ್ಕೆ ನಂಗೆ ತುಂಬಾನೇ ಖುಷಿ ಆಗುತ್ತೆ ಆಂಟಿ. ನೀವು ಅಷ್ಟೇ ನನ್ನನ್ನು ಅನು ಥರನೇ ನೋಡ್ತೀರಾ. ನಮ್ಮಮ್ಮ ನಿಮಗೆ ಎಷ್ಟೇ ಬೇಜಾರು ಮಾಡಿದ್ರು ಅದು ಯಾವುದನ್ನು ಮನಸ್ಸಲ್ಲಿ ಇಟ್ಕೊಳ್ದೆ ನನಗೆ ಧೈರ್ಯ ತುಂಬ್ತೀರಾ. ಥ್ಯಾಂಕ್ ಯು ಆಂಟಿ. ಥ್ಯಾಂಕ್ ಯು ಅಂಕಲ್. ಹುಟ್ಟಿದ ಬುದ್ಧಿನ ಈ ಥರ ಎಲ್ಲ ಬೇಜಾರು ಮಾಡ್ಕೋತಾರ ಅಮ್ಮ. ನಿನ್ಗೆ ಯಾವ ಸ್ವೀಟ್ಸ್ ಬೇಕೋ ಹೇಳು, ನೀನು ಆಫೀಸಿಂದ ಬರೋಷ್ಟರಲ್ಲಿ ಸಾಯಂಕಾಲ ಮಾಡಿಟ್ಟಿರ್ತೀನಿ. ಯಾವುದಾದ್ರೂ ಓಕೆ ಆಂಟಿ. ಅಯ್ಯೋ, ನಾನು ನಿಮ್ಮ ಅಂಕಲ್ ಹೇಳ್ದಾಗೆ ನಿಜವಾಗ್ಲೂ ದಡ್ಡಿನೇ. ಒಂದು ನಿಮಿಷ ಇರು, ಬರ್ತೀನಿ. ತಗೋ, ನಿನ್ಗೇನು ಬೇಕೋ ಅದನ್ನು ತಗೋ. ಇಲ್ಲ ಆಂಟಿ, ಬೇಡ. ಯಾರಾದ್ರೂ ದುಡ್ಡು ಕೊಟ್ಟಾಗ ಬೇಡ ಅಂತಾರ ರಮ್ಯಾ? ಮೊದಲು ತಗೋ. ಈ ಕೊತ್ತಂಬರಿ ಸೊಪ್ಪು, ಕರ್ಬೇವಿನ ಸೊಪ್ಪು, ಹಸಿಮೆಣಸಿನ್ಕಾಯಿ ಇದರಲ್ಲೆಲ್ಲ ಉಳಿಸಿದ ದುಡ್ಡನ್ನ ಕೊಡ್ತೀನಿ ಅಂದರೆ ತಕ್ಷಣ ಇಸ್ಕೊಂಡ್ಬಿಡ್ಬೇಕು. ಯಾಕಂದರೆ ಯಾವಾಗ ಬೇಕಾದರೂ ಅವ್ರ ಮನಸ್ಸನ್ನ ಬದಲಾಯಿಸ್ಕೊಂಡ್ಬಿಡ್ತಾರೆ. ಇಸ್ಕೋ ರಮ್ಯಾ. ಸುಪ್ಪು, ನೀನೇ ಅದೃಷ್ಟವಂತೆ ರಮ್ಯಾ. ನನ್ನ ಹುಟ್ಟಿದ ಹಬ್ಬಕ್ಕೆ ನಿಮ್ಮ ಆಂಟಿ ನನ್ನ ಬರ್ಡೇ ಕೊಟ್ಟಿದ್ದ ಗಿಫ್ಟ್ ಏನು ಗೊತ್ತಾ? ದೊಡ್ಡ ಸೊನ್ನೆ. ಸೂಪರ್. ಮಕ್ಕಳ ಮುಂದೆ ಏನ್ ಮಾತಾಡ್ಬೇಕು ಅನ್ನೋದು ಗೊತ್ತಾಗಲ್ವಲ್ಲ ನಿನ್ಗೆ? ನಾನೇನು ರಮ್ಯನ್ ಮುಂದೆ ನಿನಗೆ ಐ ಲವ್ ಯು ಅಂತ ಹೇಳಿದ್ದ? ನನಗೆ ರಮ್ಯಾ, ನೀನ್ ನಗ್ತಾ ಇದ್ರೆ ನೋಡಕ್ಕೆ ಎಷ್ಟು ಸಂತೋಷ ಆಗುತ್ತೆ ಗೊತ್ತಮ್ಮ. ರಮ್ಯಾ, ನೀನು ಹುಟ್ಟಿದ ದಿನ ಅನ್ನೋ ಬದಲು ಅಂಕಲ್ ನನ್ನ ಮದುವೆ ಫಿಕ್ಸ್ ಆಯಿತು ತಗೊಳ್ಳಿ ಸ್ವೀಟು ಅಂತ ಹೇಳ್ಬಿಟ್ಟಿದ್ದಿದ್ರೆ ತುಂಬ ಖುಷಿ ಆಗೋದು ಕಣೆ. ಆ್ಯಕ್ಚುಲಿ ನಾನಿವತ್ತು ನನ್ನ ಬರ್ಡೇಗೆ ಸ್ವೀಟ್ ಕೊಡೋಕ್ಕಂತ ಬಂದಿಲ್ಲ. ನನ್ನ ಮದುವೆ ಫಿಕ್ಸ್ ಆಯಿತು ಅಂತ ಹೇಳಿ ಸ್ವೀಟ್ ಕೊಟ್ಟು ಹೋಗೋಣ ಅಂತಲೇ ಬಂದೆ. ರಮ್ಯಾ, ಎಂತ ಒಳ್ಳೆ ವಿಷಯ ಹೇಳ್ದೆ. ಆ ದೇವ್ರು ನಿನ್ನ ಚೆನ್ನಾಗಿಟ್ಟಿರ್ಲಮ್ಮ. ನಮ್ಮ ಮನು ಇದ್ದಿದ್ದಿದ್ರೆ ಅದೆಷ್ಟು ಖುಷಿ ಪಡ್ತಿದ್ಲು. ಅದು ನನ್ನ ಮದುವೆ ಫಿಕ್ಸ್ ಆಗಿರೋದು ಕೂಡ ಒಂದು ಕಂಡೀಷನ್ ಮೇಲೇನೆ ಅಂಕಲ್. ಈಗಲೇ ಕಂಡೀಷನ್ ಎಲ್ಲ ಆಗ್ಬಿಟ್ಟಿದ್ಯಾ? ಗಟ್ಟಿಗಿತ್ತಿ ಕಡೆ. ಏನದು? ಅನು ಇಲ್ಲಿ ಬಂದ್ಮೇಲೆ ಮದುವೆ ಕೆಲಸಗಳು ಶುರು ಆಗಬೇಕು. ಅವಳು ಇಲ್ಲ ಅಂದರೆ ಮದುವೆ ಕೆಲಸಗಳನ್ನ ನಾನು ಮಾಡ್ಕೊಳಕ್ಕಾಗಲ್ಲ ಅಂತ ಹೇಳಿದ್ದೀನಿ. ಅದಕ್ಕೆ ಎಲ್ಲರೂ ಒಪ್ಕೊಂಡಿದ್ದಾರೆ. ಹಾಗೆ ಅಮ್ಮನಿಗೂ ಈ ನಡುವೆ ಅಷ್ಟೇ ಹುಷಾರಿಲ್ಲ. ಅದಕ್ಕೆ ಎಂಗೇಜ್ಮೆಂಟ್ ಮಾಡೋ ಆಸಕ್ತಿನೂ ಇಲ್ಲ. ಮದುವೆಲೇ ತಾಂಬೂಲ ಬದಲಾಯಿಸ್ಕೊಂಡು ಮದುವೆ ಮುಗಿಸೋಣ ಅಂತ ಅಮ್ಮ ಕೇಳ್ಕೊಂಡ್ರು. ಹುಡುಗನ ಕಡೆಯವರು ಇದಕ್ಕೆ ಒಪ್ಕೊಂಡಿದ್ದಾರೆ. ರಮ್ಯಾ, ನೀನು ಹುಟ್ಟಿದಬ್ಬದ ದಿನ ಒಳ್ಳೆ ಸುದ್ದಿ ಕೊಟ್ಟೆ. ನಿನ್ ಬಾಳು ಬಂಗಾರ ಆಗಿರ್ಲಮ್ಮ. ಇದಕ್ಕಿದ ಹಾಗೆ US ಗೆ ಹೋಗ್ತೀನಿ ಅಂತ ಹೇಳ್ತಿದ್ಯಲ್ಲ, ಅಲ್ಲಿ ಏನು ಉಳಿದಿದೆ ಅಂತ ಹೋಗ್ತೀಯಾ? ಹೀಗೇನೂ ಮಾತಾಡದೆ ಸುಮ್ಮನೆ ಕೂತಿದ್ರೆ ಏನು ಅರ್ಥ ಆರಾಧನಾ? ಇವತ್ತು ನಿಜ ಹೇಳ್ತಿದ್ದೀನಿ ಕೇಳು.
ನಾನು ನಿನ್ನ ಬಗ್ಗೆ ಕೇರ್ ಮಾಡಲ್ಲ, ನಿನ್ನನ್ನು ಏನೂ ವಿಚಾರಿಸಲ್ಲ ಅಂತ ನಿನಗೆ ಅನಿಸ್ಬಹುದು. ಆದರೆ ನಿಜ ಏನಂದರೆ ನೀನು ಎಲ್ಲಿದ್ರೂ ಜಯಿಸ್ತೀಯ, ಬುದ್ಧಿವಂತೆ ಅಂತ ನನಗೆ ಗೊತ್ತಿತ್ತು. ಆದರೆ ಇದು ನಿನ್ನ ತಂಗಿಗೆ ಒಂಚೂರು ಇಲ್ಲ. ಅವಳಿಗೆ ಸ್ವಂತವಾಗಿ ಏನೂ ಮಾಡೋದಕ್ಕೆ ಬರೋದಿಲ್ಲ. ಅವಳು ಒಳ್ಳೆಯವಳು ಅಷ್ಟೇ. ಅವಳಿಗೆ ನಿನ್ನಷ್ಟು ಬುದ್ಧಿ ಇಲ್ಲ. ಅವಳು ಯಾವತ್ತಿದ್ರೂ ನಿನ್ನ ಋಣದಲ್ಲೇ ಬದುಕಬೇಕು. ಇಂಥವಳ ಮಾತಿಗೆಲ್ಲ ನೀನು ಏನೇನೋ ಅರ್ಥ ಹುಡುಕಬೇಡ ಅಲ್ವೇ. ನೀನು ನಿನ್ನ ಕಂಪ್ನಿನ ಮರ್ಜ್ ಮಾಡಿದ್ದು, ನೀನು ಇಲ್ಲೇ ಸೆಟ್ಲ್ ಆಗಬೇಕು ಅಂತ ನಿರ್ಧಾರ ಮಾಡಿದ್ದು ಆರ್ಯನಲ್ಲಿರೋ ನಿನ್ನ ಗಂಡ ವಿಶ್ವಾಸನ ನೋಡ್ಕೊಂಡಿರ್ಬೇಕು ಅಂತ ತಾನೆ. ಹಾಗಿದ್ರೆ ಅದೇ ಸತ್ಯನ ಒಪ್ಕೊಂಡು ಅವನ ಜೊತೆ ಬದುಕು ನಡೆಸೋದಕ್ಕೆ ಏನೇ ಕಷ್ಟ ನಿನಗೆ? ಅಣ್ಣ, ನನಗೆ ನಿಜವಾಗ್ಲೂ ಇಲ್ಲಿಗೆ ಬಂದ್ಮೇಲೆ ಹುಚ್ಚಿಡ್ತಿದೆ. ಅನು ಆರ್ಯನ್ ಹೆಂಡ್ತಿ, ಅವ್ರ ಜೊತೆಗಿರ್ಬೇಕಾದ್ರೆ ಇದೆಲ್ಲ ಹೇಗ್ ಸಾಧ್ಯ? ನೋಡು, ಸುಮ್ಮನೆ ನೀನೇನೇನೋ ಮಾತಾಡಿ ನನಗೆ ಬೇರೆ ಆಸೆ ಹುಟ್ಟಿಸ್ಬೇಡ. ಸರಿ, ಆರ್ಯ US ಇಂದ ಒಬ್ಬನೇ ಬಂದ್ರೆ? ಅವರು ನನ್ನ ಬಿಟ್ಟು ಹೋಗಿದ್ದೆ ಅನು ಜೊತೆ ಇರಬೇಕು ಅಂತ. ಈಗ ಅನುನ ಅಲ್ಲಿ ಬಿಟ್ಟು ಒಬ್ಬರೇ ಹೇಗೆ ಬರ್ತಾರೆ? ಈಗ ಬೇರೆ ಮಾತೆಲ್ಲ ಬೇಡ. ಆರ್ಯ ಅನುನ US ಇಂದ ಯಾವತ್ತೂ ವಾಪಸ್ ಕರ್ಕೊಂಡು ಬರಕ್ಕಾಗ್ಲಿಲ್ಲ ಅಂದ್ರೆ? ವಾಟ್ ನಾನ್ಸೆನ್ಸ್! ಇವರೆಲ್ಲಿ ಬಂದಿರೋದು ಇಂಥ ಕ್ರಿಮಿನಲ್ ಕೆಲಸ ಮಾಡೋಕ್ಕ? ಅದು ಹೇಗೆ ಈ ಕೆಲಸ ಮಾಡ್ತಾರೆ ಅಂತ ನಾನು ನೋಡ್ತೀನಿ. ನೀವೇನೇ ಪ್ಲ್ಯಾನ್ ಮಾಡಿದ್ರು ನಾನು ಅದನ್ನ ಎಕ್ಸಿಕ್ಯೂಟ್ ಆಗೋದಕ್ಕೆ ಬಿಡಲ್ಲ. ಉಧೋ ಉಧೋ ಎಲ್ಲಮ್ಮ, ಎಲ್ಲಮ್ಮ ತಾಯಿ ನಿನ್ ಹಾಲ್ಕುದೋ ಉಧೋ ಉಧೋ. ಜೋಗದ ಬಾವಿ ಸತ್ಯವ್ವ ನಿನ್ ಹಾಲ್ಕುದೋ ಉಧೋ ಉಧೋ. ಪರಶುರಾಮ ನಿನ್ ಹಾಲ್ಕುದೋ ಉಧೋ ಉಧೋ. ಉಧೋ ಉಧೋ ಎಲ್ಲಮ್ಮ. ಇದು ಉದ ಉದೋ ಉದ ಉದೋ ಉದೋ. ವರ್ಷ ಮಾಸ ಆಗ್ತದ, ಮಾಸ ವಾರ ಆಗ್ತದ, ವಾರ ದಿನ ಆಗ್ತದ, ದಿನ ಗಂಟೆ ಆಗ್ತದ, ಗಂಟೆ ನಿಮಿಷ ಆಗಿ, ನಿಮಿಷ ಒಂದು ಗಳಿಗೆ ಆಗಿ ಇಷ್ಟು ದಿನ ಬಾಳಿ ಬದುಕಿದ್ದನ್ನೆಲ್ಲ ಮರೆಸ್ತದ. ಹಂಗ ನಿಮ್ಮ ಕೂಸ್ನ ಕಾಲ ತನ್ನ ತೆಕ್ಕೆಗೆ ಬೀಳ್ಸ್ಕೊಳಕ ಕಾದ್ ಕುಂತಾನ. ಇನ್ನು ಸಮಯ ಅಂತ ಕುಂತ್ರ ಈ ತಾಯಿನ ಹೊರೆ ಹೊರೆಯಾಳ. ಹಂಗೆಲ್ಲ ಅನ್ಬೇಡ ಜೋಗ್ತವ, ನಿನ್ನೆ ನಂಬಿದೀವಿ. ಇದುವರೆಗೂ ಎಷ್ಟೇ ಕಷ್ಟ ಬಂದ್ರು ಕೈ ಹಿಡ್ದು ನಡೆಸಿದ್ದಾಳೆ. ಇನ್ನು ಮುಂದೆ ಹಂಗೆ ನಡೆಸ್ಬೇಕು. ಮನುಷ್ಯರ ಬುದ್ಧಿನ ಹಂಗ. ಮುಂದೆ ಆಗೋ ಅಪಾಯ ಸೂಚನೆ ಕೊಟ್ಟರು ತಾಯಿ ಮೇಲೆ ಬೇಡ ಹೊರಿಸ್ತೀರಾ? ಇಲ್ಲಮ್ಮ ಇಲ್ಲ, ನಾನು ಇವತ್ತೇ ನನ್ನ ಮಗಳ ಮನೆಗೆ ಹೋಗ್ತೀನಿ. ಅಪಾಯ ತಪ್ಸಕ್ಕ ಜಾಗ ಬದಲಾವಣೆ ಮಾಡಿದ್ರ ಬೀದಿ ದಿಕ್ ತಪ್ತಾನೇನಾ? ಹೋಗು, ನಿನ್ನ ಮನೆಗೆ ಹೋಗಿ ನಿನ್ನ ಮಗಳು ತವರಿನ ನೆಲ ಮುಟ್ಟೋ ಹಾಗೆ ಮಾಡು. ನನ್ ಜೇರಕ್ ಮೊದ್ಲು ಪಕ್ಷಿ ಗೂಡ್ ಸೇರ್ಕೊಂಡ್ರ ಬದುಕು ಬಂಗಾರ ಆಗ್ತೈತಿ. ಇಲ್ಲ ಅಂದ್ರ ಮುಂದಕ್ಕೆ ಕಾಲಾನು ಸರಿ ಮಾಡದೇ ಇರೋಂಥ ಅಪಾಯ ಎದುರಾಗ್ತೈತಿ. ಉದೋ ಉದೋ ಎಲ್ಲಮ್ಮ, ಎಲ್ಲಮ್ಮ ತಾಯಿ ನಿನ್ ಹಾಲ್ಕುದೋ ಉದೋ ಉದೋ.
ವಾಟ್ ಅ ಸರ್ಪ್ರೈಸ್. ಯಾಕೆ? ನೀವಿಷ್ಟು ದಿವಸ ಆದ್ಮೇಲೆ ಕಾಲ್ ಮಾಡ್ತಿದ್ದೀರಲ್ಲ ಅದಕ್ಕೆ. ಹೇಳಿ ಮಾನ್ಸಿ ಮ್ಯಾಮ್, ಏನಾದರೂ ಕೆಲಸ ಆಗಬೇಕಿತ್ತಾ? ನಾನು ನಿನ್ನನ್ನು ಮೀಟ್ ಮಾಡಬೇಕು ಮೀರಾ. ಓಕೆ, ಎಲ್ಲಿ ಸಿಗೋಣ? ಎಲ್ಲ ಡೀಟೇಲ್ಸ್ನ ಶೇರ್ ಮಾಡ್ತೀನಿ, ಬಟ್ ಒನ್ ಥಿಂಗ್, ಯಾರಿಗೂ ಈ ವಿಚಾರ ಗೊತ್ತಾಗಬಾರ್ದು. ಓಕೆ. ತಾಯಿ ಎಲ್ಲವ್ವ, ಯಾಕೆ ನಮ್ಮ ಮೇಲೆ ಇಷ್ಟೊಂದು ಕೋಪ ನಿನಗೆ? ನನ್ನ ಮಗಳು ಏನು ಮಾಡಿದಾಳೆ? ಅವಳ ಪ್ರಾಣಕ್ಕೆ ಅಪಾಯ ಇದೆ ಅಂತ ನೇರವಾಗಿ ಹೇಳ್ತೀಯಲ್ಲ, ಯಾಕೆ? ಇಷ್ಟು ದಿನ ಅವ್ನು ಕಷ್ಟಪಟ್ಟಿರೋದು ನಿನಗೆ ಗೊತ್ತಿಲ್ವಾ? ಅಲ್ಲ ತಾಯಿ, ಒಳ್ಳೆಯವ್ರ ಕಾಲ ಇಲ್ಲ ಅಂತ ಪದೇ ಪದೇ ಹಿಂಗೆ ಹೇಳ್ತಿದ್ರೆ ನಮ್ಮತ್ತವ್ರು ಬದುಕೋದಾದ್ರೆ ಹೇಗೆ? ಶುಭ, ಜೋಗ್ತವ ಮುಂದಾಗೋ ಅಪಾಯದ ಬಗ್ಗೆ ಸೂಚನೆ ಕೊಟ್ಟಿದ್ದಾರೆ ಅಷ್ಟೇ ಕಣೆ. ಅಪಾಯ ಇದ್ರು ಆ ತಾಯಿ ಎಲ್ಲವ ನಮ್ಮನ್ನು ಕಾಪಾಡದೇ ಇರುವಂತ ಕೋಪ ಏನಿದೆ ಸುಬ್ಬು? ಯಾಕೆ ತಾಯಿ, ಯಾಕೆ ನಮ್ಮಲ್ಲಿ ಇಷ್ಟೊಂದು ಕೋಪ ಹೇಳು? ಅಲ್ಲ ಸುಬ್ಬು, ಜೋಗ್ತವನೇ ಪದೇ ಪದೇ ಅನುಗ್ ಅಪಾಯ ಇದೆ ಅಂತ ಹೇಳ್ತಿದ್ರೆ ನಾ ತಾನೇ ಏನ್ ಮಾಡ್ಲಿ? ವಿದೇಶದಲ್ಲಿರೋಳ್ನ ನಾನು ಹೇಗೆ ವಾಪಸ್ ಕರ್ಕೊಂಡು ಬರ್ಬೇಕು? ನನ್ಗೇನ್ ಮಾಡ್ಬೇಕು ಅಂತಾನೆ ತೋಚ್ತಿಲ್ಲ ಸುಬ್ಬು. ವಿದೇಶದ ಬಗ್ಗೆ ಗಾಬರಿ ಆಗ್ತಿರೋದು ನಾವಷ್ಟೇ. ಆರ್ಯಾಸನ ಜೊತೆ ಹೋಗಿರೋ ಅನುಗೆ ಈ ದೇಶ ಆ ದೇಶ ಅಂತ ಏನು ವ್ಯತ್ಯಾಸ ಗೊತ್ತಾಗಲ್ಲ ಕಡೆ. ಪಕ್ಕದ ಬೀದಿಗೆ ಹೋದಷ್ಟೇ ಸುಲಭ ಆಗಿರುತ್ತೆ ಕಡೆ. ಆರ್ಯಸರ್ಗೆ ಏನಾದರೂ ಈ ವಿಷಯ ಗೊತ್ತಾಗೋದ್ರೆ ಅವ್ರದ್ದೇ ಸ್ವಂತ ವಿಮಾನದಲ್ಲಿ ಅನುನ ಭಾರತಕ್ಕೆ ಕರ್ಕೊಂಬಂದ್ಬಿಡ್ತಾರೆ. ಆದರೆ ಹೇಗೆ ವಿಷಯ ತಿಳಿಸೋದು? ಗಂಡ ಹೆಂಡತಿ ಅಪರೂಪಕ್ಕೆ ವಿದೇಶಕ್ಕೆ ಹೋಗಿದ್ದಾರೆ. ಸುಬ್ಬು, ಒಳ್ಳೆ ಕೆಲ್ಸಕ್ಕೆ ಸುಳ್ಳೆ ಪ್ರಧಾನ ಅಂತ ಗೊತ್ತಿಲ್ವಾ? ನಾನು ಈಗಲೇ ಅನುಗೆ ನಿಮ್ಮ ಅತ್ತೆಯವ್ರಿಗೆ ಹುಷಾರಿಲ್ಲ ಅಂತ ಮೆಸೇಜ್ ಹಾಕ್ತೀನಿ, ಅವಾಗ ಅನು ಇಲ್ಲಿಗೆ ಬರಲ್ವಾ? ಅಲ್ವೇ, ಅದೆಲ್ಲೋ ಹೊರದೇಶದಲ್ಲಿರೋರಿಗೆ ಹೀಗೆ ಅಮ್ಮನಿಗೆ ಹುಷಾರಿಲ್ಲ ಅಂತೆಲ್ಲ ಮೆಸೇಜ್ ಮಾಡೋದು ತಪ್ಪಲ್ವಾ? ಸುಮ್ಮನೆ ಅವ್ರಿಗೂ ಟೆನ್ಷನ್ ಆಗುತ್ತೆ ಕಡೆ. ನಿಜ, ಮತ್ತೇನ್ ಮಾಡಕ್ ಸುಬ್ಬು? ಸ್ವಲ್ಪ ಯೋಚನೆ ಮಾಡಕ್ ಬಿಡ. ಈ ಸಂಪತ್ತಂತೂ ಹೇಳಿದ ಕೆಲಸ ಒಂದು ನೆಟ್ಟಿಗೆ ಮಾಡಲ್ಲ. ಅಲ್ಲ, ಒಂದು ಕೊತ್ತಂಬರಿ ಸೊಪ್ಪು ತರೋಕ್ಕೆ ಇಷ್ಟೊತ್ತು ಬೇಕಾ? ಅಥವಾ ನಾ ಫ್ರೆಶ್ ಆಗಿರೋ ಸೊಪ್ಪು ತಗೊಂಬ ಅಂತ ಹೇಳಿದೆ ಅಂತ ಯಾವುದಾದ್ರೂ ತೋಟಕ್ಕೆ ಹೋಗ್ಬಿಟ್ನೋ ಏನೋ. ಒಳಗೆ ಬರ್ಬೋದು. ಏನಿವತ್ತು ಸಂಪತ್ತವರು ತುಂಬಾನೇ ಫಾರ್ಮಲ್ ಆಗಿ ಕಾಲಿಂಗ್ ಬೆಲ್ ಎಲ್ಲ ಯೂಸ್ ಮಾಡ್ತಿದ್ದೀರಾ? ಓ, ಕೊತ್ತಂಬರಿ ಸೊಪ್ಪು ತರೋದು ಲೇಟ್ ಆಯಿತು ಅಂತ ಬೈತೀನಿ ಅಂತನಾ? ನೀನು ಇನ್ನೂ ಲೇಟ್ ಮಾಡಿದ್ರೆ ಇನ್ನೂ ಜಾಸ್ತಿ ಬೈತೀನಿ. ಬೇಗ ಕೊಡು. ಓ, ಸ್ಟ್ರಾಂಗ್ ಹುಡುಗಿಗೂ ಶಾಕ್ ಆಗುತ್ತೆ. ಆಗಲ್ವಾ ಮತ್ತೆ? ಹಿಂಗೆ ಹೇಳ್ದೆ ಕೇಳ್ದೆ ಯಾರಾದ್ರೂ ಮನೆ ಒಳಗಡೆ ಬರ್ತಾರಾ? ನಾನೇನು ಹೇಳ್ದೆ ಕೇಳ್ದೆ ಬಂದೆ. ಕಾಲಿಂಗ್ ಬೆಲ್ ಮಾಡಿದಕ್ಕೆ ತಾನೆ ನೀವು ಒಳಗಡೆ ಬನ್ನಿ ಅಂತ ಹೇಳಿದ್ದು. ನಾನು ಹೇಳಿದ್ದು ಸಂಪತ್ಗೆ. ನೀವು ಸಂಪತ್ ಒಳಗೆ ಬಾ ಅಂದಿದ್ದೀರ, ನಾನು ಸಂಪತ್ತಲ್ಲ, ನಾನು ಕರಣ್ ಅಂತ ಹೇಳ್ತಿದ್ದೆ. ನಾನು ಕರಣ್ ಅಂತ ನೀವೇ ಹೇಳ್ಬೋದಿತ್ತು ತಾನೆ. ಮನೆಗೆ ಕಾಲಿಂಗ್ ಬೆಲ್ ಹಾಕ್ಸಿರೋದು ಈ ಥರ ಹೆಸರು ಹೇಳಿ ಒಳಗೆ ಬರಕ್ಕ? ಹಾಗಿದ್ರೆ ಕಾಲಿಂಗ್ ಬೆಲ್ ಯಾಕೆ ಹಾಕ್ಸಿದ್ದೀರಾ? ಇವಾಗ ಒಳಗೆ ಬಂದಾಯ್ತಲ್ಲ, ವಿಷಯ ಏನಂತ ಹೇಳಿ. ನಾನೇನು ಕಳ್ಳ ಅಲ್ಲ ಅಥವಾ ಸೇಲ್ಸ್ ಮ್ಯಾನು ಅಲ್ಲ, ಬಂದಿದ್ದಷ್ಟ ಆಕ್ಯುರೇಟಾಗಿ ಕೆಲಸ ಶುರು ಮಾಡೋದಕ್ಕೆ. ಆದರೂ ಹೇಳ್ತಿದ್ದೀನಿ, ನಿಮ್ಮನ್ನು ನೋಡಬೇಕು ಅನಿಸ್ತು, ಅದಕ್ಕೆ ಬಂದ್ಬಿಟ್ಟೆ. ಕರಣ್, ನೀವು ಹೀಗೆಲ್ಲ ಬರೋದು ನಂಗೆ ಸ್ವಲ್ಪನೂ ಇಷ್ಟ ಆಗಲ್ಲ. ನೀವು ಹಿಂಗೆ ಹೇಳ್ತೀರಾ ಅಂತಾನೆ ನಾನು ನಿಮ್ಗೆ ವಿಷಯ ತಿಳಿಸ್ಬಿಟ್ಟೆ ಬಂದಿರೋದು. ಹೌದಾ? ಹ್ಞೂ, ಮತ್ತೆ ನಾನು ಕೂಡ ತುಂಬ ಡಿಸಿಪ್ಲಿನ್.
ಬೇಕಾದ್ರೆ ನೀವು ಫೋನ್ ಚೆಕ್ ಮಾಡಿ. ನಾನು ಇಲ್ಲಿ ಬರ್ತಿದ್ದೀನಿ ಅಂತ ಮುಂಚೆನೇ ಮೆಸೇಜ್ ಮಾಡಿ ಬಂದಿದ್ದೀನಿ. ಸಾರಿ, ಆದರೆ ನಾನು ಆ ಮೆಸೇಜ್ ಇನ್ನೂ ನೋಡಿಲ್ಲ. ನೋಡಿಲ್ಲ ಅಂದರೆ ಅದು ನನ್ನ ತಪ್ಪ. ಅಯ್ಯೋ ನಾನೇನು ನೋಡಿದ, ನಂದೇನು ತಪ್ಪಿಲ್ಲ. ಏಯ್, ಇವಾಗ ಇಲ್ಲಿ ಏನಾಯ್ತು ಅಂತ ಕಣ್ಮುಚ್ಕೊಂಡು ಸೀನ್ ಕ್ರಿಯೇಟ್ ಮಾಡ್ತಿದ್ಯಾ? ಕಣ್ಬಿಡು, ಗೂಬೆ ಥರ ಆಡ್ಬೇಡ. ನಾನೇನೋ ತಮಾಷೆ ಮಾಡಿದೆ, ನೀನು ಯಾಕೆ ಹೆಂಗಾಡ್ತೀಯಾ? ತಗೋ ನೀನು ಕೊತ್ತಂಬರಿ ಸೊಪ್ಪು. ಸರ್, ಕಂಗ್ರ್ಯಾಚುಲೇಷನ್ಸ್ ಬೋತ್ ಆಫ್ ಯು. ಸರ್, ನೀವಿಬ್ರು ಒಂದಾಗಿದ್ದು ತುಂಬ ಖುಷಿ ಆಯಿತು. ಒಂದು ಸ್ಮಾಲ್ ಸಜೆಷನ್ನು, ಈ ಬಜಾರಿ ಹತ್ರ ಸ್ವಲ್ಪ ಹುಷಾರು. ಇರ್ತೀನಿ. ಮತ್ತೆ ಇವ್ಳು ಯಾವಾಗಲೂ ತಣ್ಣಗಿರಕ್ಕೆ ಐಸ್ ಕ್ರೀಮ್ ಕೊಡಿಸ್ತಾನೆ ಇರಿ. ಸಂಪತ್, ನಿಂದು ಜಾಸ್ತಿ ಆಯ್ತು ಕಣ. ಮಿಸ್ಟರ್ ಕರಣ್, ನೀವು ಬಂದಿದ್ದು ನಾನು ನೋಡಕ್ಕಂತಲ್ವಾ? ಹಾಂ, ಈಗ ನೋಡಿದಾಯ್ತಲ್ಲ. ಮತ್ತೆ ಇನ್ನೇನು ಮಾಡ್ತಿದ್ದೀರಾ? ಹೊರಡಿ. ನಿಮ್ಗೆ ಹೇಳ್ತಿರೋದು ಇಲ್ಲಿಂದ ಹೊರಡಿ ಅಂತ. ಸರಿ ನಾವು ಇಲ್ಲಿಂದ ಹೊರಡ್ತೀವಿ. ನಾನು ನಿನ್ಗೆಲ್ಲ ಹೇಳಿದ್ದು ಇವ್ರಿಗೆ, ನೀ ಬಂದು ಈರುಳ್ಳಿ ಕಟ್ ಮಾಡು. ಚುರುಮುರಿ ಬೇಕು ಅಂದ್ರೆ ಇಷ್ಟ ಆದ್ರೂ ಕೆಲಸ ಮಾಡ್ಬೇಕು. ನೀವ್ ಇನ್ನೂ ಏನ್ ನಿಂತಿದ್ದೀರಾ? ಹೊರಡಿ. ಮ್ಯಾ ಪಾಪ ಕಣೆ, ಅದು ಈರುಳ್ಳಿ ಅಲ್ಲ, ನಿಂಬೆ ಅಂತ ಮತ್ತೊಂದು ಈರು ಬರ್ತೀನಿ. ಹೇ ಸಂಪತ್, ನಾನು ಈರುಳ್ಳಿ ಹಚ್ಕೊಡ್ಲಾ? ಏನ್ ಬೇಕಾಗಿಲ್ಲ. ಕರಣ್, ನಾನು ಸೀರಿಯಸ್ ಹೇಳ್ತಿದ್ದೀನಿ. ನನ್ನ ಲೈಫಲ್ಲಿ ನನಗೆ ತುಂಬ ಹತ್ತಿರವಾದವಳು ಅಂದರೆ ನನ್ನ ಫ್ರೆಂಡ್ ಅನು. ಅವಳ ಲೈಫಲ್ಲಿ ಏನೇನೋ ನಡೀತಿರ್ಬೇಕಾದ್ರೆ ನಾನು ಖುಷಿಯಾಗಿ ಮದುವೆ ಆಗೋಕ್ಕಾಗೋದಿಲ್ಲ. ಸೊ ನನ್ನ ಮದುವೆ ಅದ್ರ ಪ್ರಿಪ್ರೇಷನ್ಸ್ ಎಲ್ಲ ಅನು ಬಂದ ಮೇಲೇ ಆಗೋದು. ಇದಕ್ಕೆ ನಿಮ್ಗೆ ಒಪ್ಕೆನಾ? ಖಂಡಿತ ಇದೆ. ನಿಮ್ಗೋಸ್ಕರ ಇಷ್ಟು ದಿವಸನೇ ಕಾತಿದ್ದೀನಿ. ಇನ್ನು ಸ್ವಲ್ಪ ದಿವಸ ಕಾಯ್ದಕ್ಕಾಗಲ್ವಾ? ನಿಮ್ಗೋಸ್ಕರ ಎಷ್ಟು ಜನ್ಮ ಬೇಕಾದರೂ ಕಾಯ್ತೀನಿ ಗೊತ್ತಾ? ಈ ಸ್ಮೈಲ್ಗೆನೆ ಇಷ್ಟೊತ್ತು ಕಾಯ್ತಿದೆ. ಥ್ಯಾಂಕ್ಸ್ ಫಾರ್ ದಿಸ್. ಅನು ಬರ್ದಲ್ಲೇ ಯಾವುದು ಅರೇಂಜ್ಮೆಂಟ್ಸ್ ಮಾಡೋಂಗೇ ಇಲ್ವಂತೆ. ಇದೆಷ್ಟು ಹಠ ಮಾಡ್ತಾಳೆ ರಮ್ಯಾ. ಪಾಪ ಅತ್ತೆ, ಮದುವೆ ಆಗಿಲ್ಲ ಅಂತ ಪೇಚಾಡ್ತಿದ್ರು. ಇನ್ನೇನು ಎಲ್ಲ ಸೆಟ್ ಆಯ್ತು ಅನ್ನೋಷ್ಟರಲ್ಲಿ ಇವಳ್ದೇನೋ ಒಂದಿರುತ್ತೆ. ಇದು ಕಾನೂನೇ ರೈಟ್ ಪರ್ಸನ್ನು. ಹೀಗಾಗಿದೆ ಅಂತ ಅನು ಹತ್ರ ಎಲ್ಲ ಹೇಳ್ಬಿಟ್ರೆ ಅವಳು ಇವಳಿಗೆ ಹೇಳಿ ಒಪ್ಪಿಸ್ತಾಳೆ. ಎಷ್ಟು ಅರೇಂಜ್ಮೆಂಟ್ಸ್ ಇರುತ್ತೆ ಇಲ್ಲಿ, ಏನೂ ಅರ್ಥನೇ ಮಾಡ್ಕೊಳೋದಿಲ್ಲ. ಆ ಕರಣ್ ರಮ್ಯಾ ಏನು ಹೇಳಿದ್ರು ಕೋಲಿ ಬಸ್ಸು ಒಂಥರ ತಲೆ ಅಲ್ಲಾಡಿಸ್ತಾನೆ ಇರ್ತಾನೆ. ಯಾವುದಕ್ಕೂ ಈ ವಿಷಯ ನಾನು ಹೇಳೋದು ಒಳ್ಳೆಯದು. ಸುಬ್ಬು ಹೇಳ್ದಂಗೆ ಇಲ್ಲಿರೋರು ಹುಷಾರಿಲ್ಲ ಅಂದರೆ ದೂರದಲ್ಲಿರೋರಿಗೆ ಪ್ರಾಣಕ್ಕೆ ಅಪಾಯ ಅನಿಸುತ್ತಾ? ಇಲ್ಲ, ಆ ಕಾಲದಲ್ಲಿ ಆಗ ತಿಳ್ಕೊತಿದ್ರು. ಆದರೆ ಈ ಕಾಲದಲ್ಲಿ ಯಾರು ಅಷ್ಟೊಂದು ಗಾಬರಿ ಮಾಡ್ಕೊಂಡು ಬರಲ್ಲ. ಈಗ ನಾನೇ ಅವನಿಗೆ ಮೆಸೇಜ್ ಮಾಡ್ತೀನಿ. ಅನು, ನೀನು ಹುಷಾರಾಗಿದ್ಯಾ? ನಾವು ಎಲ್ಲರೂ ಹುಷಾರಾಗಿದ್ದೀವಿ. ನಿನಗೆ ಮೆಸೇಜ್ ಮಾಡ್ತಿರೋ ಕಾರಣ ನಿಮ್ಮ ಅತ್ತೆ ಶಾರದಮ್ಮವರು ಬಿದ್ದು ಕಾಲು ಮುಟ್ಕೊಂಡು ಓಡಾಡೋಕ್ಕದ್ದೇ ರೂಮಲ್ಲಿ ಮಲಗಿದ್ದಾರಂತೆ. ನೀವು ಈಗಲೇ ಹೊರಟು ಬಂದರೆ ಒಳ್ಳೇದು ಅಂತ. ಏನು ರೆಕಾರ್ಡ್ ಮಾಡ್ತಿದ್ಯಾ ಪುಷ್ಪ? ಅದೇ ನಿಮ್ಮ ಅತ್ತೆಗೆ ಹುಷಾರಿಲ್ಲ,
ಈಗಲೇ ಹೊರಟು ಬಾ ಅಂತ ಅನುಗೆ ಹೇಳ್ತಾ ಇದ್ದೀನಿ. ನಿನಗೆ ಹೇಳ್ಬಾರ್ದು ಅಂತಾನೆ ನಾನೇ ರೆಕಾರ್ಡ್ ಮಾಡ್ತಿದ್ದೆ. ಬೇಡ ಕಣೆ, ಸುಮ್ಮನೆ ಅವ್ರನ್ನೂ ಗಾಬರಿ ಮಾಡಬೇಡ. ಸರಿ, ಹಾಗಾದ್ರೆ ನಿಮ್ಮ ಅಪ್ಪನಿಗೆ ಹುಷಾರಿಲ್ಲ, ಬೇಗ ಹೊರಟು ಬಾ ಅಂತ ಮೆಸೇಜ್ ಮಾಡ್ತೀನಿ. ಹಾಗೆ ನೋಡು ಅನು ಹೇಗೆ ಬರ್ತಾಳೆ ಅಂತ. ನೀನು ನಿಜವಾಗ್ಲೂ ಆಟ ಆಡ್ತಿದ್ಯಾ ಕಣೆ ಪುಷ್ಪ. ಅಲ್ವೇ, ಅನು ಬಸ್ರಿ ಹುಡುಗಿ ಅಲ್ವಾ, ಅವಳು ಗಾಬರಿ ಆದರೆ? ಹೌದು ಸುಬ್ಬು, ನೀನು ಹೇಳ್ತಿರೋದು ಸರಿನೇ. ಈಗಲೇ ಡಿಲೀಟ್ ಮಾಡ್ತೀನಿ. ನೀನು ಏನೇ ಕಳಿಸಿದ್ರು ಇಲ್ಲಿರೋರ್ ಜೀವಕ್ಕೆ ಅಪಾಯ ಇದೆ ಅಂತಾನೆ ಅನ್ಸುತ್ತೆ ಕಣೆ. ಈಗೇನು ಮಾಡೋದು ಸುಬ್ಬು?